ಒಂದು ಕಾರು 30 ಕಿಲೋಮೀಟರ್ ಪರ್ ಅವರ್ ಅಂದರೆ 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 1 ಕಿಲೋಮೀಟರ್ ಚಲಿಸುತ್ತದೆ. ನಂತರ 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮತ್ತೊಂದು ಕಿಲೋಮೀಟರ್ ಚಲಿಸುತ್ತದೆ. ಹಾಗಾದರೆ ಆ 2 ಕಿಲೋಮೀಟರ್ ಪ್ರಯಾಣದಲ್ಲಿ ಕಾರಿನ ಸರಾಸರಿ ವೇಗ ಕಿಲೋಮೀಟರ್ ಪರ್ ಅವರ್ ಅದರಲ್ಲಿ ಹೇಳಬೇಕಾಗಿದೆ. ನೋಡಿ, ಸರಾಸರಿ ವೇಗಕ್ಕೆ ಒಂದು ಸೂತ್ರ ಇದೆ. ಸೊ ಸರಾಸರಿ ವೇಗ ಈಕ್ವಲ್ ಟು ಒಟ್ಟು ದೂರ, ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಸಮಯ. ಸರಾಸರಿ ವೇಗ, ಆವರೇಜ್ ವೆಲಾಸಿಟಿ. ಸೊ ಒಟ್ಟು ದೂರ ಡಿವೈಡ್ ಬೈ ಒಟ್ಟು ಸಮಯ. ವೆಲಾಸಿಟಿನ ಸ್ಪೀಡ್ ಅಂತಾರೆ, ಮೇ ಬಿ ವೇಗ ಅಂದರೆ ಸ್ಪೀಡ್ ಇರಬೇಕು, ಜವ ಅಂತಂದರೆ ವೆಲಾಸಿಟಿ ಇರಬೇಕು ಮೇ ಬಿ. ಓಕೆ, 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 1 ಕಿಲೋಮೀಟರ್ ಚಲಿಸುತ್ತದೆ. ಒಟ್ಟು ದೂರ ಎಷ್ಟು ಚಲಿಸಿರೋದು ಅಂತಂದರೆ 2 ಕಿಲೋಮೀಟರ್. ಮೊದಲು 1 ಕಿಲೋಮೀಟರ್, ಆಮೇಲೆ 1 ಕಿಲೋಮೀಟ್ರು. ಸೊ ದೂರ ಎಷ್ಟು ಅಂತಂದರೆ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಚಲಿಸಿರೋದು. ಇನ್ನು ಟೈಮ್ ಎಷ್ಟು ತಗೊತದೆ, ಸಮಯ ಎಷ್ಟು ಅಂತಂದರೆ ನೋಡಿ, ಇಲ್ಲಿ 1 ಗಂಟೆಗೆ 1 ಅವರಿಗೆ ಎಷ್ಟು ಕಿಲೋಮೀಟರ್ ಹೋಗ್ತದೆ ಅಂತಂದರೆ 30 ಕಿಲೋಮೀಟರ್ ಹೋಗುತ್ತೆ. ಇಲ್ಲಿ 30 ಕಿಲೋಮೀಟರ್ ಪ್ರತಿ ಗಂಟೆ ಅಂತಂದ್ರೆ ಅರ್ಥ 1 ಅವರಿಗೆ 30 ಕಿಲೋಮೀಟರ್ ಹೋಗ್ತದೆ. ಸೊ 1 ಅವರಿಗೆ 30 ಕಿಲೋಮೀಟರ್ ಹೋದರೆ ನಾನು ಹೋಗ್ಬೇಕಾಗಿತ್ತು 1 ಕಿಲೋಮೀಟರ್. ಹಾಗಾದರೆ 1 ಕಿಲೋಮೀಟರ್ಗೆ ಎಷ್ಟು ಅವರ್ ತಗೊತದೆ ಅಂತ. ಸೊ ಈ ರೀತಿ ಲೆಕ್ಕ ಹಾಕಿದ್ರೆ 1/30. ಸೊ ಎಷ್ಟು ಅವರ್ ತಗೊತದೆ, 1/30 ಅವರ್. ಸೊ 1/30 ಅವರ್ ತಗೊಳ್ತದೆ. ಜೊತೆಗೆ ನೆಕ್ಸ್ಟ್ ಡಿಸ್ಟೆನ್ಸ್ ತಗೊಳ್ಳೋಕ್ಕೆ ಸೇಮ್ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಅವರಿಗೆ 40 ಕಿಲೋಮೀಟರ್ಸ್ ಹೋದರೆ 1 ಕಿಲೋಮೀಟರ್ ಹೋಗೋಕ್ಕೆ ಎಷ್ಟು ಗಂಟೆ ತಗೊಳ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಸೇಮ್ ಇದೇ ರೀತಿ ಬರ್ತದೆ. 1 × 1 ಅಂದರೆ 1/40. ಸೊ 1/40 ಅವರ್ ಅಂದರೆ ಫಸ್ಟ್ 1 ಕಿಲೋಮೀಟರ್ ಹೋಗೋಕ್ಕೆ ತಗೊಳ್ಳೋಂಥ ಟೈಮು 1/30 ಗಂಟೆ. ನೆಕ್ಸ್ಟ್ 1 ಕಿಲೋಮೀಟರ್ ಹೋಗೋಕ್ಕೆ ತಗೊಳ್ಳೋಂಥ ಟೈಮು 1/40 ಗಂಟೆ. ಸೊ ಒಟ್ಟು ಸಮಯ ಬೇಕಾಗಿರೋದ್ರಿಂದ ಎರಡನ್ನು ಆ್ಯಡ್ ಮಾಡಬೇಕು ನಾವು. ಸೊ ಇದನ್ನು ಸರಾಸರಿ ಸೂತ್ರದಲ್ಲಿ ಹಾಕಿದರೆ ಒಟ್ಟು ದೂರ ಅಂತಂದರೆ 2 ಡಿವೈಡೆಡ್ ಬೈ ಒಟ್ಟು ಸಮಯ ಅಂತಂದರೆ 1/30 ಪ್ಲಸ್ 1/40. ಈಗೇನು ಮಾಡಿ, ಅಂಶ ಹಾಗೆ ಇರಲಿ, ಕೆಳಗಡೆ ಲಸ ತಗೊಂಡ್ರೆ 40 ಈ ಕಡೆ ಬರ್ತದೆ, 30 ಈ ಕಡೆ ಬರ್ತದೆ. 40 ಪ್ಲಸ್ 30 ಡಿವೈಡೆಡ್ ಬೈ 40 × 30 ಅಥವಾ 1200. 40 × 30 ಅಂತಂದರೆ 1200. ನಾನು ಲಸ ತಗೊಳಕ್ಕೆ ಹೋಗಿಲ್ಲ, ಲಸ ತಗೊಂಡ್ರು ಕೂಡ ಇಷ್ಟೇ ಬರ್ಬೋದು ಅಂತ ಅನಿಸ್ತದೆ. ಅಥವಾ 120 ಬರುತ್ತಾ, ಮೇ ಬಿ 120 ಬರುತ್ತೆ ಅಂತ ಅನಿಸ್ತದೆ. ನಾನು ಲಸ ತಗೊಂಡಿಲ್ಲ, ಡೈರೆಕ್ಟಾಗಿ ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಈಗ ಕೆಳಗಡೆ ಇರ್ತಕ್ಕಂಥ ಭಿನ್ನರಾಶಿ ಏನಾಗಬೇಕು, ವ್ಯುತ್ಕ್ರಮ ಆಗ್ತದೆ, ರೆಸಿಪ್ರೋಕಲ್ ಆಗ್ತದೆ. ದೇರ್ಫೋರ್ 2 × 1200 ಡಿವೈಡೆಡ್ ಬೈ 40 ಪ್ಲಸ್ 30 ಅಂತಂದರೆ 70. 0 ಕ್ಯಾನ್ಸಲ್ ಆಗಲಿ. 12 24 ಅಂದರೆ 240 ಡಿವೈಡೆಡ್ ಬೈ 7. ಸೊ ಇಲ್ಲೆಲ್ಲನೂ ಮಿಶ್ರ ಭಿನ್ನರಾಶಿನೂ ಇದೆ. ಇದನ್ನು ಮಿಶ್ರ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿದರೆ 7 × 3 = 21. ಇಲ್ಲೆಷ್ಟು ಉಳಿತು, 3 0. 7 4 28, 2 ಉಳಿತು. ಸೊ 34 2/7. ಮಿಶ್ರ ಭಿನ್ನರಾಶಿ ಬರೆದರೆ 34 2/7. ಫೋರ್ತ್ ಆಪ್ಷನ್ ಕರೆಕ್ಟ್. ಇದನ್ನು ಇನ್ನೂ ಒಂದು ರೀತಿ ಶಾರ್ಟಾಗಿ ಮಾಡ್ಬೋದು, ನಾನು ಅದನ್ನು ಹೇಳಿಲ್ಲ ನಿಮಗೆ. ಏನಂತಂದರೆ 1 ಕಿಲೋಮೀಟರ್ನ ಎ ಡಿಸ್ಟೆನ್ಸಲ್ಲಿ ಹೋಗಿ ಮತ್ತೊಂದು ಕಿಲೋಮೀಟರ್ನ ಬಿ ಡಿಸ್ಟೆನ್ಸಲ್ಲಿ ಹೋಗೋದಾದರೆ ಒಟ್ಟು ಸರಾಸರಿ ವೇಗ ಎಷ್ಟಾಗುತ್ತೆ ಅಂತಂದರೆ 2AB ಡಿವೈಡೆಡ್ ಬೈ A + B. ಇಲ್ಲಿ ಎ ಅಂತಂದರೆ 30, ಬಿ ಅಂದರೆ 40. ಸೊ ಈ ಸೂತ್ರದಲ್ಲಿ ಹಾಕಿದರೂ ಕೂಡ ನಮಗೆ ಆನ್ಸರ್ ಸಿಗುತ್ತೆ. ಬಟ್ ಇದು ಬರೀ 2 ಕಿಲೋಮೀಟರ್ ಕೊಟ್ಟಾಗ ಮಾತ್ರ ಹೆಲ್ಪ್ ಆಗುತ್ತೆ. ಇದು ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಬಟ್ ಇಲ್ಲೇ ನಾನು ಮೆಥಡ್ ಹೇಳಿದ್ದೀನಲ್ಲ, ಈ ಮೆಥಡ್ಡು ಅವರು ಎಷ್ಟು ಕಿಲೋಮೀಟರ್ ಕೊಟ್ಟರು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಮೆಥಡ್ ನಾನು ಹೇಳಿದ್ದೇನೆ. ನೆಕ್ಸ್ಟ್ ಒನ್, ಸಿ ನಲ್ಲಿ ನಿಂತಿರುವ ಒಬ್ಬ ಸೈಕಲ್ ಸವಾರನು ಬಿ ಕಡೆಗೆ ಚಲಿಸುತ್ತಿದ್ದಾನೆ. ಅಂದರೆ ಎಲ್ಲಿದ್ದಾನೆ ಅಂತಂದರೆ ಇಲ್ಲಿ ಸಿ ನಲ್ಲಿ ನಿಂತಿರುವ ಒಬ್ಬ ಸೈಕಲ್ ಸವಾರ ಯಾವ ಕಡೆ ಹೋಗ್ತಿದೆ ಅಂದರೆ ಬಿ ಕಡೆ ಹೋಗ್ತಾ ಇದ್ದಾನೆ. ಹಾಗಾದರೆ ಅವನು ಎ ಮತ್ತು ಬಿ ನಿಂದ ಸಮಾನ ದೂರದಲ್ಲಿರಬೇಕಾದ್ರೆ ಎ ಇಂದ ಮತ್ತು ಬಿ ಇಂದ ಸೇಮ್ ಡಿಸ್ಟೆನ್ಸಲ್ಲಿ ಇರಬೇಕು ಅಂತಂದರೆ ಎಷ್ಟು ದೂರ ಚಲಿಸಬೇಕು ಅಂತ ಕ್ವಶನ್ ಇದೆ. ಸಪೋಸ್ ಬಿ ಇಂದ ಇಲ್ಲೆಲ್ಲೋ ಎಕ್ಸ್ ದೂರದಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳಿ.
ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದ್ದರೆ ಇಲ್ಲಿಂದ ಇಲ್ಲಿಗೂ ಕೂಡ ಎಷ್ಟಿರ್ಬೇಕು ದೂರ ಅಂತಂದರೆ ಎಕ್ಸ್ ಇರಬೇಕು, ಯಾಕಂದರೆ ಸಮಾನ ದೂರ ಅಂತ ಹೇಳಿದಾರಲ್ಲ. ಹಾಗಾಗಿ ಇಲ್ಲಿಂದ ಇಲ್ಲಿಗೂ ಕೂಡ ಎಷ್ಟಿರಬೇಕಾಗ್ತದೆ, ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇರಬೇಕಾಗ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಆದರೆ ಇಲ್ಲಿಂದ ಇಲ್ಲಿಗೆ ಇದು ಕೂಡ ಎಕ್ಸ್. ರೈಟ್. ಈಗ ನೋಡಿ, ರೈಟ್. ಈಗ ಸಿ ಇಂದ ಇದ್ಯಾವುದು ಪಾಯಿಂಟ್ ಇದೆ, ಇಲ್ಲಿ ಈ ಪಾಯಿಂಟ್ವರೆಗೂ ಎಷ್ಟಿದೆ ಕಿಲೋಮೀಟ್ರ್, 2 ಕಿಲೋಮೀಟರ್ಸ್ ಇದೆ. ಹಾಗಾದರೆ ಈ ಪಾಯಿಂಟಿಂದ ಈ ಬಿ ಪಾಯಿಂಟ್ವರೆಗೂ ಟೋಟಲ್ ಲೆಂತ್ ಎಷ್ಟಿದೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 8 ಕಿಲೋಮೀಟರ್. ಹೆಂಗದು 8 ಕಿಲೋಮೀಟರ್ ಅಂತಂದರೆ ಟೋಟಲ್ ಸಿ ಇಂದ ಬಿ ವರೆಗೆ ಇದು 10 ಕಿಲೋಮೀಟರ್. 10 ಕಿಲೋಮೀಟ್ರಲ್ಲಿ ಈ ಡಿಸ್ಟೆನ್ಸ್ ಇರೋದು 2 ಕಿಲೋಮೀಟರ್. ಹಾಗಾಗಿ ಅದನ್ನ ತೆಗೆದ್ರೆ ಎಷ್ಟು ಕಿಲೋಮೀಟರ್ ಬಂತು, 8 ಕಿಲೋಮೀಟರ್. ಆ 8 ಕಿಲೋಮೀಟ್ರಲ್ಲಿ ಈ ಪಾಯಿಂಟಿಂದ ಬಿ ವರೆಗೆ ಎಕ್ಸ್ ಕಿಲೋಮೀಟರ್ ಇದೆ. ಹಾಗಾಗಿ ಅದನ್ನು ತೆಗೆದ್ರೆ ಈ ಪಾಯಿಂಟಿಂದ ಈ ಪಾಯಿಂಟ್ ಇಲ್ಲೇನಿದೆಯಲ್ಲ ಇದನ್ನ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದರೆ 8 ಮೈನಸ್ ಎಕ್ಸ್ ಇರುತ್ತೆ. 8 ಕಿಲೋಮೀಟ್ರಲ್ಲಿ ಎಕ್ಸನ್ನು ತೆಗೆದಿದ್ದೀವಿ. ನಾವು ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್. ಆ್ಯಕ್ಚುಲಿ ಇದು ಒಂದು 90 ಡಿಗ್ರಿ ಅಂತ ಕೊಡಬೇಕಾಗಿತ್ತು, ಅವರು ಕೊಟ್ಟಿಲ್ಲ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗ್ತದೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂತು ಅಂತಂದರೆ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಹೈಪೋಟೆನಸ್ ಯಾವುದು ಅಂತಂದರೆ ಎಕ್ಸ್ ಡಿಸ್ಟೆನ್ಸ್ ಇದೆಯಲ್ಲ, ಇದು ಹೈಪೋಟೆನಸ್. ಇನ್ನು ಬೇರೆ ಬೇರೆ ಸೈಡ್ಗಳು ಎಷ್ಟಿದೆ, 4 ಕಿಲೋಮೀಟರ್ ಒಂದಿದೆ, ಇನ್ನೊಂದು 8 ಮೈನಸ್ ಎಕ್ಸ್ ಕಿಲೋಮೀಟರ್ ಮತ್ತೊಂದಿದೆ. ಸೊ ನಾವೇನಾದರೂ ಇಲ್ಲಿ ಏನು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕಾಗ್ತದೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 8 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಸ್ಕ್ವೇರ್ ಅಂತಂದರೆ 16 ಪ್ಲಸ್ ಇಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ದೇರ್ ಫಾರ್ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಲೈಕ್ ದಿಸ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, 2 ಇಂಟು 8 ಇಂಟು ಎಕ್ಸ್. ದೇರ್ ಫಾರ್ ಇಟ್ ವಿಲ್ ಬಿ 16x. ಎರಡು ಕಡೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಣ. ಮೈನಸ್ 16x ಲೆಫ್ಟ್ ಸೈಡ್ ಬರಲಿ, ಪ್ಲಸ್ 16x ಆಯಿತು. ಸೊ ಇಟ್ ಈಸ್ ಈಕ್ವಲ್ ಟು 16 ಪ್ಲಸ್ 8 ಸ್ಕ್ವೇರ್ ಅಂದರೆ 64. 16x ಈಕ್ವಲ್ ಟು 64 ಪ್ಲಸ್ 16 ಪ್ಲಸ್ 64 ಅಂತಂದರೆ ಅಲ್ಲಿಗೆ 80 ಆಯಿತು. 16 ಅಂದರೆ 16 5 80. ಸೊ ಎಕ್ಸ್ ಎಷ್ಟು ಬಂತು ಅಂತಂದರೆ 5 ಕಿಲೋಮೀಟ್ರ್ ಬಂತು. ಎಕ್ಸ್ ಎಷ್ಟು ಬಂತು, 5 ಕಿಲೋಮೀಟ್ರ್. ನೋಡಿರಿ, ಎಕ್ಸ್ ಮಾತ್ರ ಬಂದಿರೋದು, ಬಟ್ ಅವ್ರು ಕೇಳೋದು ಸಿನಿಂದ ಎಷ್ಟು ದೂರ ಚಲಿಸಬೇಕು ಅಂತ ಕೇಳಿರೋದು. ನಮ್ಮ ಅದೃಷ್ಟಕ್ಕೆ ಸಿಯಿಂದ ಕೂಡ ಅವನು 5 ಕಿಲೋಮೀಟರ್ ಚಲಿಸಬೇಕು. ಹೇಗೆ ಅಂದರೆ ನೋಡಿರಿ, ಟೋಟಲ್ ಡಿಸ್ಟೆನ್ಸು 10 ಕಿಲೋಮೀಟರ್ ಇದೆ. ಆ 10 ಕಿಲೋಮೀಟ್ರಲ್ಲಿ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಎಷ್ಟು ಬಂದಿದೆ ಅಂದರೆ 5 ಕಿಲೋಮೀಟರ್. ಸೊ 10ರಲ್ಲಿ 5 ಕಿಲೋಮೀಟರ್ ಹೋದರೆ ಸೊ ಈ ಡಿಸ್ಟೆನ್ಸ್ ಎಷ್ಟಾಗ್ತದೆ, ಅಲ್ಲಿಗೆ 5 ಕಿಲೋಮೀಟರ್ ಮಾತ್ರ ಉಳಿತು. ಅಂದರೆ ಅವನು ಎಷ್ಟು ದೂರ ಚಲಿಸಬೇಕು ಅಂತಂದರೆ 5 ಕಿಲೋಮೀಟರ್ ಚಲಿಸಬೇಕು. ದೇರ್ಫೋರ್ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಎಕ್ಸ್ ಮತ್ತು ವೈ ಎಂಬ ಎರಡು ಕಾರುಗಳು ಎ ಬಿಂದುವಿನಿಂದ 50 ಮೀಟರ್ ದೂರದಲ್ಲಿರುವ ಬಿ ಬಿಂದುವಿನ ಕಡೆಗೆ ಚಲಿಸುತ್ತಿವೆ. ಒಂದು ವೇಳೆ ಎಕ್ಸ್ನ ವೇಗವು 10 ಮೀಟರ್ ಪರ್ ಸೆಕೆಂಡ್ ಮತ್ತು ವೈನ ವೇಗವು 25 ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಅವು ಬಿ ಬಿಂದುವನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳಿದ್ದಾರೆ. ಓಕೆ, ಸಪೋಸ್ ಇದು ಎ ಪಾಯಿಂಟ್ ಅನ್ಕೊಳ್ರಿ, ಇನ್ನು ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ ಬಿ. ಸೊ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 50 ಮೀಟರ್. ದೂರ ಎಷ್ಟಿದೆ ಅವೆರಡರ ನಡುವೆ, 50 ಮೀಟರ್ ದೂರದಲ್ಲಿ. ಈ ಎರಡು ಕಾರುಗಳು, ಎಕ್ಸ್ ಮತ್ತು ವೈ ಕಾರುಗಳು ಎರಡೂ ಎ ಪಾಯಿಂಟಿಂದನೇ ಹೋಗ್ತಾ ಇರೋದು, ಆಯಿತಾ. ಈಗ ಎಕ್ಸ್ನ ಸ್ಪೀಡ್ ಎಷ್ಟಿದೆ ಅಂತಂದರೆ 10 ಮೀಟರ್ ಪರ್ ಸೆಕೆಂಡ್ ಇದೆ, 10 ಮೀಟರ್ ಪರ್ ಸೆಕೆಂಡ್. ಇನ್ನು ವೈನ ಸ್ಪೀಡ್ ಎಷ್ಟಿದೆ ಅಂತಂದರೆ 25 ಮೀಟರ್ ಪರ್ ಸೆಕೆಂಡ್ ಇದೆ. ಅಂದರೆ ಎಕ್ಸು 1 ಸೆಕೆಂಡಿಗೆ 10 ಮೀಟರ್ ಹೋಗ್ತದೆ, ವೈ 1 ಸೆಕೆಂಡಿಗೆ 25 ಮೀಟರ್ ಹೋಗ್ತದೆ. ಜಸ್ಟ್ ನಾವೇನು ಫಾರ್ಮುಲಾ ಏನೂ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಲ್ಲಿ ಆನ್ಸರ್ ಮಾಡ್ಬೋದು. ನೋಡಿ ಏನಾಗ್ತದೆ ಇಲ್ಲಿ, 1 ಸೆಕೆಂಡಿಗೆ 10 ಮೀಟರ್ ಆದರೆ 2 ಸೆಕೆಂಡಿಗೆ 20 ಮೀಟ್ರು, 3 ಸೆಕೆಂಡಿಗೆ 30 ಮೀಟ್ರು, 4 ಸೆಕೆಂಡಿಗೆ 40 ಮೀಟ್ರು, 5 ಸೆಕೆಂಡಿಗೆ 50 ಮೀಟ್ರ್. ಅಂದರೆ 50 ಮೀಟ್ರ್ ಹೋಗೋಕ್ಕೆ ಎಕ್ಸ್ ಎಷ್ಟು ಸೆಕೆಂಡ್ ತೊಗೊತದೆ ಹಂಗಾದರೆ 5 ಸೆಕೆಂಡ್ ತೊಗೊತದೆ. ಎಷ್ಟು ಸೆಕೆಂಡು, 5 ಸೆಕೆಂಡ್. ಅದೇ ರೀತಿ ಇಲ್ಲಿಗೆ ಬರೋಣ, ವೈ 1 ಸೆಕೆಂಡಿಗೆ 25 ಮೀಟ್ರ್ ಆದರೆ 2 ಸೆಕೆಂಡಿಗೆ 50 ಮೀಟರ್. ಹಾಗಾದರೆ ಇದು ಬೇಗನೆ ರೀಚ್ ಆಗ್ತದೆ, 2 ಸೆಕೆಂಡಲ್ಲಿ ಇದು ರೀಚ್ ಆಗಿಬಿಡ್ತದೆ. ಸೊ ಎಕ್ಸ್ 5 ಸೆಕೆಂಡು, ವೈ 2 ಸೆಕೆಂಡ್ ತೊಗೊಳ್ತದೆ. 5 ಸೆಕೆಂಡು 2 ಸೆಕೆಂಡು, ಥರ್ಡ್ ಆಪ್ಷನ್ ಕರೆಕ್ಟ್. ಒಂದು ಎಲಿವೇಟರ್ 6 ಮೀಟರ್ ಪರ್ ನಿಮಿಷ, 6 ಮೀಟರ್ ಪ್ರತಿ ನಿಮಿಷ ವೇಗದಲ್ಲಿ ಗಣಿ ಸುರಂಗದೊಳಕ್ಕೆ ಇಳಿಯುತ್ತಿದೆ. ಒಂದು ವೇಳೆ ಅದು ನೆಲಮಟ್ಟದಿಂದ 10 ಮೀಟರ್ ಎತ್ತರದಿಂದ ಇಳಿಯಲು ಆರಂಭಿಸಿದರೆ, ಸಪೋಸ್ ಇದು ನೆಲಮಟ್ಟ ಅಂತ ಅನ್ಕೊಳ್ರಿ, ಆಯಿತಾ. ಇಲ್ಲಿಂದ 10 ಮೀಟರ್ ಎತ್ತರದಿಂದ ಅದೇನಾದರೂ ಇಳಿಯೋದಕ್ಕೆ ಪ್ರಾರಂಭ ಮಾಡಿದರೆ ಒಳಗಡೆ 350 ಮೀಟರ್ ದೂರವನ್ನು ಚಲಿಸಬೇಕು ಅಂತಂದರೆ ಎಷ್ಟು ಟೈಮ್ ತಗೊಳ್ತದೆ ಅಂತ. ಓಕೆ,
ಅಂದರೆ ಒಟ್ಟು ಎಷ್ಟು ದೂರ ಹೋಗಬೇಕದು 350 + 10 ಅಂದರೆ 360 ಮೀಟ್ರ್ ಹೋಗಬೇಕು. ಓಕೆ, ಈಗ ವೇಗ = ದೂರ ಬೈ ಕಾಲ, ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಹೇಳ್ತೀವಲ್ಲ. ಓಕೆ, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ನನಗಿಲ್ಲಿ ಟೈಮ್ ಬೇಕಲ್ಲ, ಟೈಮನ್ನು ಈ ಕಡೆ ತಗೊಂಡ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಡಿಸ್ಟೆನ್ಸ್ ಎಷ್ಟಿದೆ? 360 ಮೀಟರ್ ಅಂತ ಇದೆ. ಇನ್ನು ಸ್ಪೀಡ್ ಎಷ್ಟಿದೆ ಅಂತಂದರೆ 6 ಮೀಟರ್ ಪರ್ ಮಿನಿಟ್, ಅಂದರೆ 6 ಮೀಟರ್ ಪರ್ ಮಿನಿಟ್ ಇದೆ, ಅಂದರೆ ನಿಮಿಷ. ಈಗ ಮೀಟ್ರ್ ಕ್ಯಾನ್ಸಲ್ ಆಗಲಿ, 6 × 60, ಈ ಕೆಳಗಡೆ ಇರ್ತಕ್ಕಂಥ ಮಿನಿಟ್ ಮೇಲೆ ಹೋದರೆ 60 ಮಿನಿಟ್. ಯಾಕಂದರೆ m/ಮಿನಿಟ್ ಅಂದರೆ ಮೀಟರ್/ಮಿನಿಟ್ ಅಂತ ಇರುತ್ತದೆ. ಈ ರೀತಿ ಇದು ಒಂದು ಫ್ರಾಕ್ಷನ್, ಭಿನ್ನರಾಶಿ, ಹಾಗಾಗಿ ರೆಸಿಪ್ರೋಕಲ್ ಆಗಬೇಕು, ಮಿನಿಟ್/ಮೀಟರ್ ಅಂತ. ಸೊ ಮೀಟರ್ ಕ್ಯಾನ್ಸಲ್ ಆಗಿ ಬರೀ ಮಿನಿಟ್ ಮಾತ್ರ ಉಳಿತಿದೆ. 60 ನಿಮಿಷ. 60 ನಿಮಿಷ ಅಂತಂದರೆ 1 ಗಂಟೆ ಅಂತ ಅರ್ಥ. 1 ಅವರ್ ಟೈಮ್ ತಗೊಳ್ತದೆ. therefore ಥರ್ಡ್ ಆಪ್ಷನ್ ಕರೆಕ್ಟು. 10 ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪ್ರತಿ ಗಂಟೆಗೆ ಬದಲಾಯಿಸಿದಾಗ, ಇದಕ್ಕೆ ಡೈರೆಕ್ಟಾಗಿ ಒಂದು ವ್ಯಾಲ್ಯೂ ಇದೆ. ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರ್ ಮಾಡಬೇಕು ಅಂತಂದರೆ ನಾವು 18/5ರಿಂದ ಗುಣಿಸ್ಬೇಕು. 18/5ರಿಂದ ಗುಣಿಸ್ಬೇಕು. ಉಲ್ಟಾ ಕಿಲೋಮೀಟರ್ ಪರ್ ಅವರ್ ಇರೋದನ್ನು ಮೀಟರ್ ಪರ್ ಸೆಕೆಂಡ್ ಮಾಡಬೇಕು ಅಂತಂದರೆ 5/18ರಿಂದ ಗುಣಿಸ್ಬೇಕು. ಇದು ಯಾಕಂತ ಕೂಡ ಹೇಳ್ತೀನಿ ನಾನು. ರೈಟ್, ನಾವು ಫಸ್ಟ್ ಆನ್ಸರ್ ಕಂಡುಹಿಡಿಯೋಣ. 5 × 5 = 10, 18 × 36 ಎಷ್ಟಾಗ್ತದೆ? 36 ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಇದು ಯಾಕೆ 18/5ನ್ನ ಯಾಕೆ ಗುಣಿಸ್ಬೇಕು ನಾವು ಅಂತಂದರೆ, ಈಗ ಯಾವುದೋ ಒಂದು ಯೂನಿಟ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಅನ್ಕೊಳ್ರಿ. ನಾನು ಇದನ್ನು ಏನು ಮಾಡಬೇಕು? ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಮೀಟರ್ ಪರ್ ಸೆಕೆಂಡ್ ಇದೆ, ಇದಕ್ಕೆ ನಾನು ಏನು ಮಾಡ್ತೀನಿ? ಕಿಲೋಮೀಟರು ಪರ್ ಅವರ್. ನಾನು ಎಕ್ಸ್ಟ್ರಾ ಬರ್ಕೊಂಡಿರೋದ್ರಿಂದ ಏನು ಮಾಡ್ತೀನಿ? ಇದನ್ನು ಏನು ನ್ಯೂಟ್ರಲೈಸ್ ಮಾಡೋ ಸಲುವಾಗಿ ಇಲ್ಲಿ ಅವರನ್ನು ಡಿವೈಡ್ ಮಾಡಿದ್ದೀನಲ್ಲ, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಕಿಲೋಮೀಟರ್ ಮಲ್ಟಿಪ್ಲೈ ಮಾಡಿದ್ದೀನಿ, ಕೆಳಗಡೆ ಡಿವೈಡ್ ಮಾಡ್ಕೊಳ್ತೀನಿ ಕಿಲೋಮೀಟ್ರ್. ಆಯಿತಾ? ಆ್ಯಕ್ಚುಲಿ ಇದು 1 ಅವರ್ 1 ಕಿಲೋಮೀಟ್ರ್, 1 ಅವರ್ 1 ಕಿಲೋಮೀಟ್ರ್ 1 ಅವರ್ ಅಂತ ಲೆಕ್ಕ. ರೈಟಾ? ಈಗ ನನಗೆ ಈ ಕಿಲೋಮೀಟರ್ ಪರ್ ಅವರ್ ಇದಿರಬೇಕು. ನನಗೆ ಈ ಮೀಟರ್ ಪರ್ ಸೆಕೆಂಡು ಮತ್ತು ಅವರ್ ಬೈ ಕಿಲೋಮೀಟ್ರ್ ಇದು ಹೋಗಬೇಕೀಗ. ಯಾಕಂದರೆ ನನಗೆ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ ಅಂತ ಬೇಕು. ಹಾಗಾಗಿ ಓಕೆ, ಈಗೇನು ಮಾಡಿ ಅಂತಂದರೆ ಮೀಟರ್ ಪರ್ ಸೆಕೆಂಡ್ ಇದು ಹಾಗೆ ಇರಲಿ, ಇಂಟು ಇದನ್ನು ಈ ಕಡೆ ತಗೊಳ್ತೀನಿ, ಇದನ್ನು ಈ ಕಡೆ ತಗೊಳ್ತೀನಿ. ಪ್ರಾಡಕ್ಟಲ್ಲಿ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ 1 ಅವರ್ ಅಂತಂದರೆ 60 ಮಿನಿಟ್ಸ್. 1 ಅವರ್ ಅಂದರೆ 60 ಮಿನಿಟ್ಸ್ ಡಿವೈಡ್ ಬೈ 1 ಕಿಲೋಮೀಟರ್ ಅಂತಂದರೆ 1000 ಮೀಟರ್ ಇಂಟು ಈ ಕಿಲೋಮೀಟರ್ ಪರ್ ಅವರ್ ಹಾಗೆ ಇರಲಿ. ಇದನ್ನು ಹಿಂಗೆ ಬರೆದ್ಬಿಡ್ತೀನಿ. ಡಿವೈಡ್ ಬೈ ಇರೋದನ್ನ ಹಿಂಗೆ ಬರಿತೀನಿ, ಕಿಲೋಮೀಟರ್ ಪರ್ ಅವರ್. ಇದು ಓಕೆ. ಈಗ ಈ ಮಿನಿಟು ಮೀಟ್ರು ಇವೆಲ್ಲ ಹೋಗಬೇಕು. ಇಲ್ಲಿ ಮೀಟ್ರ್ ಇದೆ, ಇಲ್ಲಿ ಮೀಟ್ರ್ ಇದೆ, ಕ್ಯಾನ್ಸಲ್ ಮಾಡಿಬಿಡ್ರಿ. ಓಕೆ, ಇಲ್ಲಿ ಸೆಕೆಂಡ್ ಇದೆ, ಇಲ್ಲಿ ಮಿನಿಟ್ಸ್ ಇದೆ. ಏನು ಮಾಡಬೇಕು? 60 ಇಂಟು ಇಲ್ಲಿ ಮಿನಿಟ್ಸ್ ಇದೆ ಅಂದರೆ 1 ಮಿನಿಟ್. 1 ಮಿನಿಟ್ ಅಂತಂದರೆ ಎಷ್ಟು ಸೆಕೆಂಡು? 60 ಸೆಕೆಂಡ್ಸ್. ಸೊ ಡಿವೈಡೆಡ್ ಬೈ ಸೆಕೆಂಡ್. ಇಲ್ಲಿ 60 ಮಿನಿಟ್ಸ್ ಅಂದರೆ 60 ಮಿನಿಟ್ಸ್ಗಳು 60 ಇದೆ ಅಂತ. ಹಾಗಾಗಿ ಈ ಮಿನಿಟ್ ಜಾಗದಲ್ಲಿ 60 ಸೆಕೆಂಡ್ ಅಂತ ಬರೆದ್ಬಿಡ್ತೀನಿ. ಸೊ ಇಂಟು 1000 ಆಯಿತು. ಈಗ ನೋಡಿರಿ, ಈ ಸೆಕೆಂಡು ಕ್ಯಾನ್ಸಲ್ ಆಯಿತು. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತೂ ಇದ್ದೇ ಇರುತ್ತೆ. ಆಯಿತಾ? ಈಗ 2 0ಗಳು ಕ್ಯಾನ್ಸಲ್ ಆಗಲಿ. ಈಗ ಡಿವೈಡ್ ಮಾಡಿ, 2 5 = 10, 2 3 = 6. ಸೊ ಮಲ್ಟಿಪ್ಲೈ ಮಾಡಿ, 6 3 = 18 ಡಿವೈಡೆಡ್ ಬೈ 5. ಇಲ್ಲೇನಿದೆ? ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ದೇರ್ಫೋರ್ ಮೀಟರ್ ಪರ್ ಸೆಕೆಂಡ್ ಇರೋದನ್ನು ನಾವೇನಾದರೂ ಕಿಲೋಮೀಟರ್ ಪರ್ ಅವರ್ ಮಾಡಬೇಕಂತಂದರೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 18/5ನ್ನ ಗುಣಾಕಾರ ಮಾಡಬೇಕು. ರಿವರ್ಸು ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಮಾಡಬೇಕು ಅಂತಂದರೆ 5/18ರಿಂದ ಗುಣಿಸ್ಬೇಕು. ಇದರ ರಿವರ್ಸ್ ಆರ್ಡರ್ ಮಾಡಿಬಿಟ್ರೆ ಬರ್ತದೆ. ಅಥವಾ ಇಲ್ಲಿಂದನೇ ನೋಡಿ, ಮೀಟರ್ ಪರ್ ಸೆಕೆಂಡ್ ಇಟ್ ಈಸ್ ಈಕ್ವಲ್ ಟು 18/5 ಕಿಲೋಮೀಟರ್ ಪರ್ ಅವರ್ ಅದ. ಈಗ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂದ್ರೆ ಈ 5 ಈ ಕಡೆ ತಗೊಳ್ರಿ, 8 ಈ ಕಡೆ ತಗೊಳ್ರಿ, 5/18 ಮೀಟರ್ ಪರ್ ಸೆಕೆಂಡ್ ಆಗಿಬಿಡ್ತದೆ. ಅದೇನಾಯ್ತು ಅಲ್ಲಿಗೆ? ಕಿಲೋಮೀಟರ್ ಪರ್ ಅವರ್. ಸೊ ರಿವರ್ಸ್ ಮಾಡಬೇಕಾಗಿತ್ತು ಅಂದರೆ 5/18ನ ಗುಣಿಸ್ಬೇಕು. ಇಲ್ಲ ಕಿಲೋಮೀಟರ್ ಪರ್ ಅವರಿಗೆ ಮಾಡಬೇಕು ಅಂದರೆ 18/5ನ ಗುಣಿಸ್ಬೇಕು.